ನವ ಬೆಂಗಳೂರಿಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಬೀಗರು ಮಂಚ ಕೊಡಿಸದಿದ್ದಕ್ಕೆ ಅತ್ತೆಯ ಕಿತಾಪತಿ. ಮದುವೆಯಾಗಿ 8 ತಿಂಗಳು ಕರೆದ್ರೂ ನಡೆಸಲಿಲ್ಲ ಮೊದಲ ರಾತ್ರಿ. ಮನನೊಂದ ಮಹಿಳೆ ಆತ್ಮಹತ್ಯೆಗೆ ಶರಣು. ಮಂತ್ರಿಮಾಲ್ ಪಾಲಿಕೆ ಮಳಿಗೆಗಳ ಮೇಲೆ ದಿಢೀರ್ ದಾಳಿ. ತೆರಿಗೆ ಕಟ್ಟದ ಮಾಲೀಕರು ಗಲಿಬಿಲಿ. ಖಾದಿ ಸದನದಲ್ಲಿ ಅಧಿಕಾರಿಗಳು ನೌಕರರ ಮಾತಿನ ಚಕಮಕಿ. ನಿತ್ಯಾನಂದನ ಆಶ್ರಮದಲ್ಲಿ ಮಕ್ಕಳ ಹಕ್ಕು ಉಲ್ಲಂಘನೆ. ನೂರಾರು ಅಪ್ರಾಪ್ತರಿಗೆ ಬಲವಂತ ಖಾವಿ ಧಾರಣೆ. ಬಿಡದಿ ಧ್ಯಾನಾಶ್ರಮದ ವಿರುದ್ಧ ದೂರು ದಾಖಲು. ಮತ್ತೆ ಗಗನಕ್ಕೇರುತ್ತಿದೆ ಈರುಳ್ಳಿ ಬೆಲೆ. ದೀಪಾವಳಿ ವೇಳೆಗೆ ₹100 ತಲುಪೋ ಸಾಧ್ಯತೆ. ಗ್ರಾಹಕರ ಕಣ್ಣಲ್ಲಿ ಕಣ್ಣೀರು. ದಯನೀಯ ಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ನಟಿ. ಮಕ್ಕಳ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಸರ್ಕಾರದ ನೆರವಿಗೆ ಮೊರೆ. ದುನಿಯಾ ವಿಜಿ ರಾಧಿಕಾ ಚೆಕ್ ನಿರಾಕರಿಸಿದ ಶಾಂತಮ್ಮ. ಬಿಬಿಎಂಪಿ ಬಾಕಿ ತೆರಿಗೆ ವಸೂಲಿಗೆ ಮುಂದಾಗಿದೆ. ಇದಕ್ಕಾಗಿ ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿ ಸದಸ್ಯರು ಇವತ್ತು ಮಂತ್ರಿಮಾಲ್ ಹಾಗೂ ಪಾಲಿಕೆಯ ವಾಣಿಜ್ಯ ಮಳಿಗೆಗಳ ಮೇಲೆ ದಿಢೀರ್ ದಾಳಿ ಮಾಡಿದ್ರು. ಇನ್ನು ಮೇಯರ್ ಕೂಡ ವಿವಿಧ ಕಾಮಗಾರಿಗಳ ಪರಿಶೀಲನೆ ನಡೆಸಿದ್ರು. ತೆರಿಗೆ ಪಾವತಿಸದ ಅಂಗಡಿ ಮಳಿಗೆಗಳ ಮೇಲೆ ಬಿಬಿಎಂಪಿ ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿ ಇವತ್ತು ದಾಳಿ ನಡೆಸಿತು. ಸಮಿತಿ ಅಧ್ಯಕ್ಷ ಡಾಕ್ಟರ್ ಶಿವಪ್ರಸಾದ್ ನೇತೃತ್ವದಲ್ಲಿ ಸದಸ್ಯರ ತಂಡ ಮೆಜೆಸ್ಟಿಕ್ ಬಳಿ ಇರುವ ಬಿಬಿಎಂಪಿ ಕಟ್ಟಡದಲ್ಲಿರುವ ಅಂಗಡಿ ಮಳಿಗೆಗಳ ಮೇಲೆ ದಾಳಿ ನಡೆಸಿತು. ಇಲ್ಲಿರುವ ಮಳಿಗೆಗಳಿಂದ ಸುಮಾರು ₹5 ಕೋಟಿ ತೆರಿಗೆ ಸಂದಾಯವಾಗಬೇಕಿದೆ. ಈ ವೇಳೆ ತೆರಿಗೆ ಬಾಕಿ ಉಳಿಸಿಕೊಂಡಿರೋ ಖಾದಿ ಸದನಕ್ಕೆ ಬೀಗ ಜಡಿದ್ರು. ಇದಕ್ಕೆ ಖಾದಿ ಸದನದ ನೌಕರರು ಆಕ್ಷೇಪ ವ್ಯಕ್ತಪಡಿಸಿದಾಗ ಸಮಿತಿಯ ಸದಸ್ಯರು ಮತ್ತು ನೌಕರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಹಳಷ್ಟು ನೋಟಿಸ್ ಕೊಟ್ಟಾಗಿದೆ. ಏನೇ ನೋಟಿಸ್ ಕೊಟ್ಟರು ಅವರಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿಲ್ಲ. ಇಲ್ಲಿವರೆಗೆ ನಾವು ಲೆಕ್ಕ ಹಾಕಿದಾಗೆ ಸುಮಾರು ₹2.5 ಕೋಟಿ ತೆರಿಗೆ ಪಾವತಿದು ಬಾಕಿ ಇದೆ. ಸಂಘ ಅಂತ ಮಾಡಿಕೊಂಡು ಸಂಘಗಳು ಇವರೆಲ್ಲ ಅಂಗಡಿಗಳಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಆ ಸಂಘಗಳಿಂದ ನಮಗೆ ತೆರಿಗೆ ಪಾವತಿ ಆಗಿಲ್ಲ. ಆದ್ದರಿಂದ ಈಗ ತೆರಿಗೆ ಮತ್ತು ಇದರ ಸಮಿತಿಯ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಬಂದಿದ್ದೇವೆ. ಎಲ್ಲೆಲ್ಲಿ ಪೆಂಡಿಂಗ್ ಇದೆ ಅಲ್ಲೆಲ್ಲ ತೆರಿಗೆ ವಸೂಲಾತಿ ಕೇಳಕ್ಕೆ. ಮಲ್ಲೇಶ್ವರದಲ್ಲಿರುವ ಮಂತ್ರಿ ಮಾಲ್ ಮೇಲೂ ಸಮಿತಿಯ ಸದಸ್ಯರು ದಾಳಿ ನಡೆಸಿ ಪರಿಶೀಲಿಸಿದರು. ಮಂತ್ರಿ ಮಾಲ್ ಸುಮಾರು ₹2 ಕೋಟಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಇನ್ನು ದಾಳಿ ವೇಳೆ ಖಾಲಿ ಜಾಗಗಳಲ್ಲಿ ಹಲವು ವಾಣಿಜ್ಯ ಮಳಿಗೆಗಳನ್ನು ತೆರೆಯಲು ಅವಕಾಶ ನೀಡಿದ್ದ ಅಂಶವೂ ಬಯಲಾಯಿತು. ಜೊತೆಗೆ 50 ಇತರೆ ವಾಣಿಜ್ಯ ಮಳಿಗೆಗಳನ್ನು ವಾಣಿಜ್ಯ ಪರವಾನಗಿ ಪಡೆಯದೇ ತೆರೆದಿರುವುದು ಕೂಡ ಪತ್ತೆಯಾಯಿತು. ಸುಮಾರು 5 ವರ್ಷಗಳಿಂದ ಈ ಒಂದು ಕಟ್ಟಡದಿಂದ ನಮಗೆ ಯಾವುದೇ ತೆರಿಗೆ ಪಾವತಿ ಆಗಿಲ್ಲ. ಪ್ರತಿ ವರ್ಷ ಸಹ ಇವರು ನೋಟಿಸ್ ಕೊಡ್ತಾ ಇದ್ದಾರೆ. ಆದ್ರೂ ನಾವು ಅಂಗಡಿಗಳನ್ನ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ. ಅವರು ಪೊಸೆಷನ್ನಲ್ಲಿ ಇರೋದ್ರಿಂದ ಟ್ಯಾಕ್ಸ್ ಕಟ್ಟಿದ ಪಕ್ಷದಲ್ಲಿ ಅವ್ರ ಬಾಡಿಗೆಯಿಂದ ನಾವು ವಸೂಲಾತಿ ಮಾಡ್ಬೋದು. ಈ ರೀತಿ ಸಹ ನೋಟಿಸ್ ಕೊಟ್ಟಿದ್ರು ಅಂಗಡಿಯವರಾಗಲಿ ಮತ್ತು ಸಂಘದ ಈ ಓನರ್ಗಳಾಗಲಿ ಬಿಲ್ಡಿಂಗ್ ಓನರ್ಗಳಾಗಲಿ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿಲ್ಲ. ಇನ್ನು ಮೇಯರ್ ಕೂಡ ವಿವಿಧ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಒರೈನ್ ಮಾಲ್ ಪಾರ್ಕಿಂಗ್ಗೆ ಸ್ಥಳ ಮಾಡಿಕೊಂಡಿದ್ದ ಪಾರ್ಕ್ಗೆ ಭೇಟಿ ಕೊಟ್ಟು ಒತ್ತುವರಿ ತೆರವು ಮಾಡಿಸೋ ಭರವಸೆ ಕೊಟ್ಟರು. ಇನ್ನು ಸಿಎನ್ಆರ್ ರಾವ್ ಸರ್ಕಲ್ ಬಳಿ ರಸ್ತೆ ಹಾಗೂ ಯಶವಂತಪುರ ಮೇಕ್ರಿ ಸರ್ಕಲ್ ಬಳಿಯ ಅಂಡರ್ ಪಾಸ್ ಕಾಮಗಾರಿಗಳಿಗೂ ಭೇಟಿ ಕೊಟ್ಟಿದ್ರು. ಬೆಂಗಳೂರಿನಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಕಪಟಿ ನಿತ್ಯಾನಂದನಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕರ್ನಾಟಕ ಜನಪರ ವೇದಿಕೆ ಬಿಡದಿ ನಿತ್ಯಾನಂದ ಆಶ್ರಮದ ವಿರುದ್ಧ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ದೂರು ದಾಖಲಿಸಿದೆ. ಬಿಡದಿ ಆಶ್ರಮದಲ್ಲಿ ನೂರಾರು ಮಕ್ಕಳನ್ನ ಕೂಡಹಾಕೊಂಡು ಖಾವಿದಾರಿಗಳನ್ನಾಗಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ವೇದಿಕೆ ದೂರಿನಲ್ಲಿ ಮನವಿ ಮಾಡಿದೆ. ನಿತ್ಯಾನಂದ ತನ್ನ ಆಶ್ರಮದಲ್ಲಿ 18 ವರ್ಷಕ್ಕಿಂತ ಕಿರಿಯ ಮಕ್ಕಳಿಗೆ ಖಾವಿ ಬಟ್ಟೆ ತೊಡಿಸಿ ಪಾದಪೂಜೆ ಮಾಡಿಸಿಕೊಳ್ಳುವ ಮೂಲಕ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮಾಡ್ತಿದ್ದಾನೆ ಅಂತ ವೇದಿಕೆ ಆರೋಪಿಸಿದೆ. ಇಲ್ಲ ಅವನು ಹೇಳ್ದ ಸರ್ಕಾರ ಕೊಟ್ಟಿದೆ ನಿಮ್ಗಿಲ್ದೇನೆ ಯಾರು ಮಾಡ್ತಾರೆ ಕುರ್ಚಿ ನೀವು ಬಾಯಿ ಬಿಡ್ಬೇಕಾಗ್ತಾರೋ ನನಗೆ ಗೊತ್ತಿಲ್ಲ. ನಿತ್ಯಾನಂದನ ವಿರುದ್ಧ
ಮಕ್ಕಳ ರಕ್ಷಣೆ ಅಲ್ಲೇ ಇರಿ ಒಂದು ನಿಮಿಷ. ನಾನು ನಿಮ್ಗೆ ಒಂದು ಮನವಿಯಿಂದ ನಮ್ಗೆ ನಿಜವಾಗ್ಲೂ ಗೌರವ ಇದೆ. ಆದ್ರೆ ಸರ್ಕಾರ ನೀವೇನೆ ಸದಾನಂದ ಗೌಡರು ಅವಮಾನ ಮಾಡಿದ್ರು, ಆದ್ರೆ ನೀವು ಚೌಕಟ್ಟು ಕೆಲಸ ಮಾಡ್ತಾ ಇದ್ದೀರಿ. ನಿಮ್ ಬಗ್ಗೆ ಆಲ್ಮೋಸ್ಟ್ ತುಂಬಾ ಇದು ಮಾಡಿದ್ರೆ ಅವರಲ್ಲ, ನಾವು ಅವ್ರು ಕೊಟ್ಟು ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು. ಮಕ್ಕಳನ್ನು ದಾಸ್ಯತನದಿಂದ ನೂಕಿ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡುವಂಥ ವಯಸ್ಸಿನಲ್ಲಿ ಕಾವಿ ತೊಡಿಸಿ ಗಂಡು ಮಕ್ಕಳಿಗೆ ಹೆಣ್ಣು ವೇಷವನ್ನು ಧರಿಸಿ ಅನೇಕ ಮಕ್ಕಳ ಚಟುವಟಿಕೆ ಅಲ್ಲದೇ ಅವನು ದುಡಿಸ್ಕೊಳ್ತಾ ಇರುವುದನ್ನು ಕೂಡಲೇ ತಪ್ಪಿಸಲಿಕ್ಕೆ ಇವರು ಜರೂರಾಗಿ ಕ್ರಮ ತಗೊಳ್ಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡಲಿಕ್ಕೆ ಬಂದಿದ್ದೇವೆ. ಭಾಗವಹಿಸುವ, ಬದುಕುವ, ರಕ್ಷಣೆಯ ಮತ್ತು ವಿಕಾಸ ಹೊಂದುವ 4 ಹಕ್ಕುಗಳಿದೆ. ಅಲ್ಲಿ ನಾವು ನಿಮ್ಮ ಮಾಧ್ಯಮಗಳು ತೋರಿಸಿದ ಒಂದು ಚಿತ್ರಗಳನ್ನು ಪರಿಶೀಲನೆ ಮಾಡಿ ಕೆಲವೊಂದು ಹಕ್ಕುಗಳು ಉಲ್ಲಂಘನೆ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಖಂಡಿತ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಈರುಳ್ಳಿ ಹೆಚ್ಚುವಾಗ ಮಾತ್ರ ಕಣ್ಣೀರು ಬರೋದಲ್ಲ, ಈಗ ಈರುಳ್ಳಿ ಕೊಳ್ಳೋವಾಗ್ಲೂ ಜನರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕಂದ್ರೆ ಈರುಳ್ಳಿ ದರ ಮತ್ತೆ ಗಗನಕ್ಕೇರಿದ್ದು ದೀಪಾವಳಿ ವೇಳೆಗೆ 100 ರೂಪಾಯಿ ಆಗುವ ಸಾಧ್ಯತೆ ಇದೆ. ಅಬ್ಬಾ, ಈರುಳ್ಳಿ ಅಗ್ಗವಾಯಿತು ಅಂತ ಜನ ನಿಟ್ಟುಸಿರು ಬಿಡೋಷ್ಟರಲ್ಲಿ ಮತ್ತೆ ಬೆಲೆ ಗಗನಕ್ಕೇರಿದೆ. ದೆಹಲಿಯಲ್ಲಿ ಈರುಳ್ಳಿ ರೇಟ್ 90 ರೂಪಾಯಿ ತಲುಪಿದ್ರೆ ಬೆಂಗಳೂರು ನಗರದಲ್ಲಿ 10ರಿಂದ 20 ರೂಪಾಯಿ ಜಾಸ್ತಿ ಆಗಿದೆ. 50ರಿಂದ 60 ರೂಪಾಯಿ ಆಸುಪಾಸಿಗೆ ಈರುಳ್ಳಿ ತಲುಪಿದೆ. ಇನ್ನು ಕರ್ನಾಟಕದಿಂದ ಎಲ್ಲ ಕಡೆಗಳಿಗೆ ಈರುಳ್ಳಿ ರಫ್ತಾಗ್ತಾ ಇದೆ. ಹೀಗಾಗಿ ದೀಪಾವಳಿ ವೇಳೆಗೆ 100 ರೂಪಾಯಿ ದಾಟೋದು ಖಂಡಿತ ಅಂತಾರೆ ವ್ಯಾಪಾರಿಗಳು. 30 ಭಾಗ ನಮ್ಮ ಕರ್ನಾಟಕದಲ್ಲಿ ಯೂಸ್ ಮಾಡೋದು, ಇನ್ನು 60-70 ಭಾಗ ಹೊರಗಡೆಗೆ ಸರಬರಾಜು ಆಗ್ತದೆ. ಎಲ್ಲ ರಾಜ್ಯಗಳಿಗೂ, ನಮ್ಮ ಬೇರೆ ಔಟ್ ಆಫ್ ಕಂಟ್ರಿಗೆಲ್ಲ ಹೋಗ್ತದೆ. ಈಗ ದೀಪಾವಳಿ ಬರ್ತದೆ, ದೀಪಾವಳಿ ಎಲ್ಲ ಈ ತಮಿಳುನಾಡು ಈ ಕಡೆ ಎಲ್ಲ ಜಾಸ್ತಿ ಹೋಗ್ತದೆ. ಇನ್ನೂ ಸ್ವಲ್ಪ ರೈಸ್ ಆಗೋ ಮೂಮೆಂಟು ಇದೆ. ಇತ್ತ ಗ್ರಾಹಕರು ದರ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಮಧ್ಯಮ ವರ್ಗದ ಜನ ಜೀವನ ನಡೆಸೋದು ಹೇಗೆ ಅಂತಾರೆ. ಮನೆಯಲ್ಲ ಒಂದು 20-25-30 ಕೆಲ ಬಂದಿತ್ತು, ಈಗ ಹೇಗೆ ತುಂಬ ಜಾಸ್ತಿ ಆಗೋದು, ತುಂಬ ಜಾಸ್ತಿ ಆಗೋದು ಬೆಲೆ. ಈ ರೀತಿಯಾಗಿ ತುಂಬ ಕಷ್ಟನೇ ಕೊಳ್ಳೋದು ತಿನ್ನೋಕ್ಕಲ್ಲ. ಇದಾದ ಟೊಮೊಟೊ ಇದು ಎರಡು ಜಾಸ್ತಿ ಆಗ್ತಾನಿದೆ, ಜಾಸ್ತಿ ಬರ್ತಾನೆ ಇದೆ. 50 ರೂಪಾಯಿ 60 ರೂಪಾಯಿ ಯಶವಂತಪುರ ಮಾರ್ಕೆಟಲ್ಲಿ. ಇಲ್ಲಿ ಹೋಲ್ಸೇಲಿ 40-50. ಈರುಳ್ಳಿ ಬೆಲೆ ಈಗ 60-65 ರೂಪಾಯಿ ಹೇಳ್ತಾರೆ kg. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರು ತೊಗೊಳಕ್ಕಾಗಲ್ಲ. ನಮಗಿಂತ ಇನ್ನೂ ಕೆಳಮಟ್ಟದಿದ್ದರೆ ಇನ್ನೂ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಅವ್ರು ಸ್ವಲ್ಪ ರೇಟನ್ನು ಕಡಿಮೆ ಮಾಡಬೇಕು. ಒಟ್ನಲ್ಲಿ ಈರುಳ್ಳಿ ಬೆಲೆ ಮತ್ತೆ ಗಗನಕ್ಕೇರ್ತಾ ಇದ್ದು ಜನರಲ್ಲಿ ಕಣ್ಣೀರು ತರಿಸಿದೆ. ಬೆಂಗಳೂರಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಮಮತಾ ಮರಥಾಳ, ಸುವರ್ಣ ನ್ಯೂಸ್. ಬೆಂಗಳೂರು ವಿವಿ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಶುಭ ಸುದ್ದಿ. ಇನ್ನು ಮುಂದೆ ಯೂನಿವರ್ಸಿಟಿಯಲ್ಲಿ ಕೆಲಸಗಳು ಫಟಾಫಟ್ ಅಂತ ಆಗುತ್ತವೆ. ಯಾಕಂದ್ರೆ ವಿವಿಯ ಎಲ್ಲಾ ಸೇವೆಗಳು ಸಕಾಲ ವ್ಯಾಪ್ತಿಗೆ ಒಳಪಡಲಿವೆ. ಜೊತೆಗೆ ಮರು ಮೌಲ್ಯಮಾಪನ ಶುಲ್ಕನೂ ಇಳಿಕೆಯಾಗಲಿದೆ. ಒಂದು ವಿವಾದಗಳಿಗೆ ಕಾರಣವಾಗ್ತಾ ಇದ್ದ ವಿವಿ ಹಲವಾರು ರಚನಾತ್ಮಕ ಬದಲಾವಣೆಗಳನ್ನು ತರೋಕೆ ಈಗ ಮುಂದಾಗಿದೆ. ಹೌದು, ವಿವಿ ಸೇವೆಗಳನ್ನು ಸಕಾಲ ವ್ಯಾಪ್ತಿಗೆ ತರೋಕೆ ಸಿಂಡಿಕೇಟ್ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಮಾರ್ಕ್ಸ್ ಕಾರ್ಡ್, ಸರ್ಟಿಫಿಕೇಟ್ಸ್, ಮೌಲ್ಯಮಾಪನ, ವಿವಿಧ ವೇತನ ಮತ್ತು ಭತ್ಯೆ, ರಜೆ, ಲೈಬ್ರರಿ ಸೇರಿದಂತೆ ವಿವಿಧ ಸೇವೆಗಳನ್ನು ಸಕಾಲದ ಅಡಿಯಲ್ಲಿ ತರೋಕೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸಮಿತಿ ಕೊಟ್ಟ ವರದಿಯನ್ನು ಸರ್ಕಾರಕ್ಕೆ ರವಾನೆ ಮಾಡಲಾಗುತ್ತೆ. ಸೇವೆಗಳನ್ನು ಅದನ್ನು ಯಾವ್ಯಾವ ಸರ್ವಿಸ್ ಮಾಡಬೇಕು, ನಿಮ್ಮ ಯೂನಿವರ್ಸಿಟಿಯ ಅಭಿಪ್ರಾಯನೂ ಕೆಲವುದರ ಬಗ್ಗೆ ಅಂತ ಗೌರ್ಮೆಂಟ್ ಕೇಳಿದ್ದು, ಅದನ್ನು ಒಂದು ಅಜೆಂಡಾ ತಂದಿದ್ದೇವೆ. ಅದಕ್ಕೆ ಒಂದು ಕಮಿಟಿ ಮಾಡಿ, ಆ ಕಮಿಟಿ ಈಗ ಅವರು ಎಷ್ಟು ದಿವಸದೊಳಗೆ ಏನಾಗಬೇಕು ಅನ್ನೋದರ ಬಗ್ಗೆ ನಮ್ಮ ಒಪಿನಿಯನನ್ನು ಫಾರ್ಮುಲೇಟ್ ಮಾಡಿ ಮುಂದಿನ ಸಿಂಡಿಕೇಟ್ ಸಭೆಯಲ್ಲಿ ಮಂಡಿಸಲಿಕ್ಕೆ ನಿರ್ಧಾರ ತೆಗೆದುಕೊಂಡಿದ್ವಿ. ಆ ಕಮಿಟಿ ರೆಕಮೆಂಡೇಷನ್ ಬೇಸಿಸ್ ಮೇಲೆ ನಮ್ಮ ನಿರ್ಧಾರನ ಮುಂದಿನ ಸಿಂಡಿಕೇಟ್ನಲ್ಲಿ ತಗೊಂಡು ಸರ್ಕಾರಕ್ಕೆ ಅದನ್ನು ಕನ್ವೆ ಮಾಡಲಿ. ಇನ್ನು ಮೌಲ್ಯಮಾಪನದ ಅವಾಂತರಕ್ಕೆ ಕಾರಣವಾಗಿದ್ದವರ ವಿರುದ್ಧ ಕೂಡ ವಿವಿ ಕ್ರಮಕ್ಕೆ ಮುಂದಾಗಿದೆ. ಮೌಲ್ಯಮಾಪನದಲ್ಲಿ ಬೇಜವಾಬ್ದಾರಿತನ ತೋರಿಸಿರುವ ಶೇಷಾದ್ರಿಪುರಂ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಪ್ರಕಾಶ್ ಹಾಗೂ ಎಂಎಲ್ಎ ಕಾಲೇಜಿನ ಕಸ್ಟೋಡಿಯನ್ ನಾಗಲಕ್ಷ್ಮಿ ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ತನಿಖೆಗೆ ಆದೇಶ ಕೊಡಲಾಯಿತು. ನವೆಂಬರ್ ಇನ್ನೂ ವೆರಿವ್ಯಾಲ್ಯೂಷನ್ ಮಾಡ್ತಾನೆ ಇದ್ದಾರೆ ನಾಗಲಕ್ಷ್ಮಿ ಅಂತ. ಇದೆಲ್ಲ BCA, BBM, BSc, BA ಇನ್ನು 360 ಫಿಟ್ ರಿವ್ಯಾಲ್ಯೂಷನ್ ಮುಗಿಸಿಲ್ಲ. ಅದರಲ್ಲಿ ಒಂದಷ್ಟು ಹುಡುಗರಿಂದ ನಮಗೆ ತುಂಬ ಬೀಳ್ತಾ ಇದೆ.
ಇನ್ನು ಮೌಲ್ಯಮಾಪನ ಶುಲ್ಕವನ್ನು 650 ರೂಪಾಯಿಂದ 500 ರೂಪಾಯಿಗೂ ಹಾಗೂ ಫೋಟೋ ಕಾಪಿ ಶುಲ್ಕವನ್ನು 400 ರೂಪಾಯಿಂದ 300 ರೂಪಾಯಿಗೆ ಇಳಿಸಲಾಗಿದೆ. ಜೊತೆಗೆ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನದ ಊಟವನ್ನು ವಿಸ್ತರಿಸುವ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಬೆಂಗಳೂರಿನ ಕ್ಯಾಮರಾಮನ್ ಮಂಜು ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ನಮ್ಮ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.